ಹಾಯ್ ಸ್ನೇಹಿತರೆ ನಮಸ್ಕಾರ. ಇದು ನಮ್ಮ ಕೆ.ಆರ್.ಪೇಟೆ. ಏನಪ್ಪ ಅಂತಂದರೆ ನಾವು ಕೆ.ಆರ್.ಪೇಟೆಯಿಂದ ಮಂತ್ರಾಲಯಕ್ಕೆ ಟ್ರಿಪ್ ಹಾಕಿದ್ವಿ ಸ್ನೇಹಿತರೆ. ಅದೊಂದು ವಿಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡಿದ್ದೀನಿ. ಸೊ ಎಲ್ಲರೂ ನಮ್ಮ ಪೇಜ್ನ ಫಾಲೋ ಮಾಡಿಕೊಂಡು ಲೈಕ್ ಮಾಡಿಕೊಂಡು ನಮ್ಮ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ನೋಡಿ ಹೇಗೆ ಅಂತ ಎಲ್ಲನೂ ಹೇಳ್ತೀನಿ. ಮಂತ್ರಾಲಯಕ್ಕೆ ಹೋಗಿ ಜರ್ನಿ ಹೇಗಿತ್ತು ಅಂತ ಸ್ನೇಹಿತರೆ. ಫಸ್ಟು ನಾವು ಏನು ಮಾಡ್ತೇವೆ ಅಂದರೆ ಪಾಂಡವಪುರಕ್ಕೆ ಹೋದ್ವು. ಪಾಂಡವಪುರದಲ್ಲಿ ಟ್ರೈನ್ ಟಿಕೆಟ್ನ ಕೆಂಗೇರಿ ತೊಗೊಂಡ್ವಿ ಸ್ನೇಹಿತರೆ. ಆ ಕೆಂಗೇರಿಲಿ ತಗೊಬಿಟ್ಟು ಅಲ್ಲಿಂದ ನಾವು ಏನು ಮಾಡಬೇಕು ಅಂತಂದರೆ ಕೆಂಗೇರಿಲಿ ಟ್ರೈನ್ ಇಳಿದ್ಬಿಟ್ಟು ಮೆಟ್ರೋಗೆ ಹೋಗಬೇಕು. ಅಲ್ಲಿಂದ 1.5 ಕಿಲೋಮೀಟ್ರ್ ಆಗುತ್ತೆ ಮೆಟ್ರೋ. ಅಲ್ಲೆಲ್ಲ ಅಡ್ರೆಸ್ ಕೇಳ್ಕೊಂಡು ನಾವು ನಡ್ಕೊಂಡೇ ಹೋದ್ವಿ. ಮೆಟ್ರೋದಲ್ಲಿ ನಾವು ಸ್ವಾಮಿ ವಿವೇಕಾನಂದ ರೈಲ್ವೆ ಸ್ಟೇಷನ್ ಅಲ್ಲಿಗೆ ಟಿಕೆಟ್ ತೊಗೊಬೇಕು. ನಾವು ಏನು ಮಾಡಬೇಕು ಅಂದರೆ ಒಂದೇ ಭಾರತ್ಗೆ ಹೋಗಬೇಕು ಟ್ರೈನ್ಗೆ ಅಂತಂದರೆ. ಅದು ಮೆಜೆಸ್ಟಿಕ್ಕಿಗೆ ಬರೋಲ್ಲ, SMET ಅಂತ ಸ್ಟೇಷನ್ ಇದೆ. ಸೊ ಅಲ್ಲಿಗೆ ಹೋಗ್ಬೇಕು. ಅಲ್ಲಿಗೆ ಹೋಗಬೇಕು ಅಂದರೆ ಹೇಗೆ ಹೋಗಬೇಕು ಅನ್ನೋದನ್ನ ನಾನು ಹೇಳ್ತಾ ಇದ್ದೀನಿ. ಕೆಂಗೇರಿ ಮೆಟ್ರೋಗೆ ಹೋಗ್ಬಿಟ್ಟು ನಾವು ಟಿಕೆಟ್ ತಗೊಂಡ್ವಿ. ನೋಡಿ ಟಿಕೆಟ್ ಎಷ್ಟು ಚೆನ್ನಾಗಿದೆ ಅಂತ. ಟೋಕನು ನಾನು ಫಸ್ಟ್ ಟೈಮ್ ನೋಡಿದ್ದು. ವಿಧಾನಸೌಧ ಮತ್ತು ಮೆಟ್ರೋ ಎರಡೂ ಇದೆ ಒಳಗಡೆ. ಒಂಥರ ಏನಪ್ಪ ಇದು ಹಿಂಗೆಲ್ಲ ಐತೆ ಅಂತ ಒಂಥರ ಖುಷಿ ಆಯಿತು ನೋಡ್ಬಿಟ್ಟು. ಸರಿ ಅಂತ ನಾವು ಅಲ್ಲಿಂದ ಮೆಟ್ರೋಯಿಂದ ಸ್ವಾಮಿ ವಿವೇಕಾನಂದ ರೈಲ್ವೆ ಸ್ಟೇಷನ್ಗೆ ಹೋದ್ವಿ. ಬಟ್ ನಮಗೆ ಮೆಟ್ರೋದಲ್ಲಿ ಸ್ಟೇಷನಲ್ಲಿ ವಿಡಿಯೋ ಮಾಡೋದು ಬರಲಿಲ್ಲ. ಸೆನ್ಸರ್ ಬರ್ಕೊಂಡ್ಬಿಟ್ಟು ವಿಡಿಯೋ ಮಾಡಿದ್ದಕ್ಕೆ ಬಂದ್ ಮಾಡಪ್ಪ ಅಂದ್ಬಿಟ್ಟು ಸರಿ ಅಂತ ಬಂದು ಹೋಗ್ಬಿಟ್ಟೆ ನಾನು. ಸೊ ಅಲ್ಲಿಂದ ಸ್ವಾಮಿ ವಿವೇಕಾನಂದ ರೈಲ್ವೆ ಸ್ಟೇಷನ್ ಹೇಳ್ಬಿಟ್ಟು ಆಟೋ ಮಾಡ್ಕೊಂಡು ಒಂದು 2 ಕಿಲೋಮೀಟ್ರ್ ಇದೆ. ಅದು SMET ರೈಲ್ವೆ ಸ್ಟೇಷನ್ ಇದೇನೆ. ಇಲ್ಲಿಗೆ ಹೋಗಬೇಕು. ಇಲ್ಲಿ ಒಂದೇ ಬರುತ್ತೋ ಟ್ರೈನು. ಮಧ್ಯಾಹ್ನ 2:30 ಇದೆ ಸ್ನೇಹಿತರೆ. ನಮಗೆ 7:30 ತೊಗೊಂಡು ಹೋಗ್ಬಿಟ್ಟು ಇದಕ್ಕೆ ಬಿಡ್ತಾನೆ. ನಮಗೆ ಸಂಜೆ 7:30ಗೆ ಮಂತ್ರಾಲಯಕ್ಕೆ ಬಿಟ್ಬಿಡ್ತಾನೆ. ಇದು ನಾನು ಹೋಗ್ತಿರೋದು ಫಸ್ಟ್ ಟೈಮೇ. ಒಳ್ಳೆ ಚೆನ್ನಾಗಿತ್ತು ಟ್ರೈನ್ ಮಾತ್ರ. ಸೂಪರಾಗಿತ್ತು. ಒಳಗಡೆ ಕಾಫಿ ತಿಂಡಿ ಎಲ್ಲ ಸಿಗುತ್ತೆ. ಫಸ್ಟೇ ಆರ್ಡ್ರ್ ಮಾಡ್ಕೊಂಡ್ರೆ ನಿಮಗೆ ಆನ್ಲೈನಲ್ಲಿ ಟಿಕೆಟ್ ಬುಕ್ ಮಾಡ್ಬೇಕಾದ್ರೆ ಜೊತೆಗೆ ನೀವು ಆ್ಯಡ್ ಮಾಡ್ಕೊಂಬಿಟ್ರೆ ಎಲ್ಲನೂ ತಂದು ಕೊಟ್ಬಿಡ್ತಾರೆ ಅವರು ಕುಚಿತಕ್ಕೆ. ನೀವೇನೋ ಕೇಳಂಗಿಲ್ಲ, ಅವನೇ ತಗೊಬಂದು ಕೊಡ್ತಾ ಇರ್ತಾನೆ ಅಕ್ಕಪಕ್ಕಕ್ಕೆ. ನಾವು ಬರೀ ಟಿಕೆಟ್ ಬುಕ್ ಮಾಡಿದ್ರಂತೆ, ನನಗೆ ಗೊತ್ತಿಲ್ಲ ಅದು. ಸರಿ ಅಂತ ಕೂತ್ಕೊಂಡ್ವಿ, ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನಾವು ಕೂಡ ಅಲ್ಲೇ ಟೀ ಎಲ್ಲ ಕುಡಿದ್ವಿ ಒಳಗಡೆನೆ. ಆಮೇಲೆ ಇಲ್ಲೊಂದು ಬಟನ್ ತೋರಿಸ್ತೀನಿ ನೋಡಿ ಈಗ ನಿಮಗೆ. ಆ ಬಟನ್ನು ಸೀಟ್ ಹಿಂದೆ ಮುಂದೆ ಮಾಡ್ಕೊಳ್ಳೋದು. ನಮಗೆ ಗೊತ್ತಿಲ್ಲ ಹೆಂಗೆ ಹಿಂದಕ್ಕೆ ಮಾಡೋದು ಸೀಟ್ನ ಅಂತ. ನಾವು ಯೂಟ್ಯೂಬಲ್ಲೆಲ್ಲ ಹುಡುಕ್ತಿದ್ವಿ. ಮರೀದಿ ಪ್ರಶ್ನೆ ಕೇಳಿದ್ರೆ ಏನು ಮಾಡೋದಪ್ಪ ಅಂತ. ಆಮೇಲೆ ನಮಗೆ ಗೊತ್ತಾಗಲಿಲ್ಲ, ಯೂಟ್ಯೂಬಲ್ಲೂ ಸಿಗ್ಲಿಲ್ಲ. ಕೊನೆಗೆ ನಮ್ಮ ಸ್ನೇಹಿತರನ್ನೇ ಕೇಳ್ದೆ ಹೆಂಗೆ ಹಿಂದಕ್ಕೆ ಮಾಡೋದು ಸೀಟ ಅಂತ. ಅವ್ರು ಹೇಳೋದು ನೋಡಿ. ಅಲ್ಲಿ ಟೀ ಕೂಡ ಕೊಟ್ಟರು ನಮಗೆ. ಟೀ ನಾವೇ ತೊಗೊಂಡಿದ್ದು, ಕೊಡಲಿಲ್ಲ. ಚೆನ್ನಾಗಿ ಮಾಡಿದ್ರು ಮಾತ್ರ, ಒಳ್ಳೆ ಚೆನ್ನಾಗಿತ್ತು. ಬಟ್ ಬೇರೆ ಏನೂ ಕೊಡೋಲ್ಲ. ಸ್ನ್ಯಾಕ್ಸ್ ಏನೈತೆ ಅಂತ ಕೇಳಿದ್ರೆ ಏನಿಲ್ಲ, ಖಾಲಿ ಅಂತಾರೆ. ಟೀ ಮಾತ್ರ ಕೊಟ್ಟರು. ಸರಿ ಅಂತ ತಗೊಂಡ್ವಿ, ಕುಡಿದ್ವಿ, ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡ್ವಿ. ಮಂತ್ರಾಲಯನ 7:30ಗೆ ತಲುಪಿದ್ವಿ ಸ್ನೇಹಿತರೆ. ಅಲ್ಲಿ ತಲುಪ್ತಿದ್ದಂಗೆ ಫಸ್ಟೇ ಕಾಂಟ್ಯಾಕ್ಟ್ ಮಾಡಿಕೊಂಡು ಆಟೋನ ಬುಕ್ ಮಾಡಿದರು ನಮ್ಮ ಸ್ನೇಹಿತರು. ಬೆಳಿಗ್ಗೆ ಅವರೇ ಫುಲ್ಲು 5 ದೇವಸ್ಥಾನ ತೋರಿಸ್ತೀವಿ, ಸಂಜೆ ನಿಮ್ಮ ಟ್ರೈನ್ ಟೈಮಿಂಗ್ಸ್ಗೆ ತೊಗೊಂಡೋಗ್ಬಿಡ್ತೀವಿ, 1,700 ರೂಪಾಯಿ ಅಂತ ಮಾತಾಡಿದ್ರಂತೆ. ಸರಿ ಅಂದ್ಬಿಟ್ಟು ನಾವು ಸಂಜೆ 7:30ಗೆ ಹೋದ್ವಿ. ಮಂತ್ರಾಲಯದಲ್ಲಿ ಹೋಗ್ತಿದ್ದಂಗೆ ಸರ್ಕಲಲ್ಲಿ ರೂಮ್ ಬುಕ್ಕಿಂಗ್ ಸೆಂಟ್ರ್ ಇದೆ. ಅಲ್ಲಿ ಹೋದ್ವಿ. ಮೈಸೂರು ಗೆಸ್ಟ್ ಹೌಸ್ ಇದೆ ನಮ್ಮ ಮಂತ್ರಾಲಯದ ಒಳಗಡೆನೆ. ದೇವಸ್ಥಾನದೊಳಗೆ ಮಠದೊಳಗಡೆನೆ ಮೈಸೂರು ಗೆಸ್ಟ್ ಹೌಸ್ ಅಂತ ಇದೆ. ಸೊ ನಮ್ಮ ಅದೃಷ್ಟಕ್ಕೆ ಅಲ್ಲೇ ಇದು ಸಿಕ್ತು, ನಮಗೆ ರೂಮ್ ಸಿಕ್ತು. ಅಲ್ಲಿಂದ ಕೀ ಇಸ್ಕೊಂಡು ಸೀದಾ ಮಂತ್ರಾಲಯಕ್ಕೆ ಹೋದ್ವಿ ಸ್ನೇಹಿತರೆ. ಫ್ರೆಶ್ ಅಪ್ ಆದ್ವಿ. ನೈಟು ಅಲ್ಲಿ ರಥೋತ್ಸವ ನಡೀತಾ ಇತ್ತು. ನಮ್ಮ ಗುರು ಸ್ವಾಮಿ ರಾಘವೇಂದ್ರ ಅವ್ರದ್ದು ಮತ್ತು ಕೃಷ್ಣ ಪರಮಾತ್ಮದು ಇಬ್ಬರದು ಮೆರವಣಿಗೆ ಮಾಡ್ತಾಯಿದ್ರು. ಮುಖ ಎಲ್ಲ ತೊಳ್ಕೊಂಡು ಸೀದಾ ಫ್ರೆಶ್ ಅಪ್ ಆಗ್ಬಿಟ್ಟು ಮಂತ್ರಾಲಯದ ಒಳಗಡೆ ದರ್ಶನ ಮಾಡ್ಕೊಂಬರೋಣ ಅಂತ ಹೋದ್ವಿ. ನಮ್ಮ ಅದೃಷ್ಟಕ್ಕೆ ತುಂಬ ಚೆನ್ನಾಗೈತು. ತುಂಬ ಅಂದರೆ ತುಂಬ ಚೆನ್ನಾಗೈತೆ. ನಾನು ಕೈ ಮುಗಿದ್ಬಿಟ್ಟು ಅದು ಬಿದ್ದುಬಿಟ್ಟು ಫಸ್ಟ್ ಟೈಮ್ ನಾವು ನೋಡಿದ್ದು ಒಂಥರ ಸ್ವರ್ಗ ಒಳಗಡೆ ದೇವಸ್ಥಾನನ. ಇದು ಈ ಮಟ್ಟಕ್ಕೆ ಐತಲ್ಲ, ನನಗೆ ಹೇಳೋಕ್ಕಾಗಲ್ಲ. ಅಷ್ಟು ನನಗೆ ಖುಷಿಯಾಗಿದ್ದು ಮಂತ್ರಾಲಯನ ನೋಡ್ಬಿಟ್ಟು. ಅಪ್ಪಬ್ಬ ಏನಾಯ್ತಪ್ಪ ಇದು, ಅರಮನೆ ನೋಡ್ದಂಗೆ ಆಗೋಯ್ತು ನನಗೆ. ಅಷ್ಟು ಅರೇಂಜ್ಮೆಂಟು ಒಳಗಡೆ ಅಬ್ಬಬ್ಬ ಸಖತ್ತಾಗಿತ್ತು ಮಾತ್ರ. ಎಲ್ಲ ನೋಡಿ ಎಷ್ಟು ಹತ್ರದಲ್ಲಿದ್ದು ಅಂದರೆ ನಮ್ಮ ಪುಣ್ಯನೇನೋ ಗೊತ್ತಿಲ್ಲ. ಅದು ಫಸ್ಟ್ ಟೈಮು ನಾನು ಹೋಗಿದ್ದು. ನನ್ನ ಅದೃಷ್ಟನೋ ಏನೋ ಗೊತ್ತಿಲ್ಲ ಮಾತ್ರ. ಸ್ವಾಮಿಗಳು ತುಂಬ ಚೆನ್ನಾಗಿ ದರ್ಶನ ಕೊಟ್ಟರು ನನಗೆ. ಸೀದಾ ಸರಿ ಅಂದ್ಬಿಟ್ಟು ಎಲ್ಲನೂ ಮುಗಿಸ್ಕೊಂಡು ಮಲ್ಕೊಂಡ್ವಿ. ಇನ್ನು ಬೆಳಿಗ್ಗೆ ಮತ್ತೆ ಎದ್ವಿ. 6:30ಗೆ ಎದ್ಬಿಟ್ಟು ಎಲ್ಲ ರೆಡಿ ಆದವು. ಪಂಚು ಶರ್ಟು ಹಾಕ್ಕೊಂಡು ರೆಡಿ ಆದ್ವಿ. ಆದರೆ ಒಳಗಡೆ ಶರ್ಟ್ ಹಾಕ್ಕೊಂಡು ಹೋಗಂಗಿಲ್ಲ, ಪಂಚೆ ಹಾಕ್ಕೊಂಡೇ ಹೋಗಬೇಕು. ಸರಿ ಅಂತ ಎಲ್ಲನೂ ಪೂಜೆ ಎಲ್ಲ ಮುಗಿಸ್ಕೊಂಡು ಒಳಗಡೆ ವೀಡಿಯೋ ಮಾಡೋದಕ್ಕಾಗಲ್ಲ. ಅಲ್ಲಿಂದ ಬಂದು ಪ್ರಸಾದ ಸ್ವೀಕರಿಸೋಕ್ಕೆ ಅಂತ ಹೋದ್ವಿ. ಪ್ರಸಾದ ಚೆನ್ನಾಗಿತ್ತು. ಮೊಸರನ್ನ, ಪಾಯಸ ಮತ್ತು ಸಾಂಬಾರನ್ನ ಕೊಟ್ಟರು. ಪ್ರಸಾದನೂ ತುಂಬ ಚೆನ್ನಾಗಿತ್ತು. ಅಲ್ಲಿಂದ 5 ದೇವಸ್ಥಾನ ಸುತ್ತಬೇಕು ಅಂತ ರೆಡಿಯಾಗಿ ಬಿಟ್ವಿ ದೇವಸ್ಥಾನನ. ಅಲ್ಲಿಂದ ಹೊರಟ್ವಿ. ಏನಪ್ಪ ಅಂತಂದರೆ ನಮಗೆ ಟ್ರೈನ್ ಇದ್ದಿದ್ದು ಸಂಜೆ 6:30ಗೆ. ಸೊ ನಾವು ಬೇಗ ಎಲ್ಲ ಕವರ್ ಮಾಡಬೇಕು. ಅದೇ ಟೈಮ್ ಆಗ್ಬಿಟ್ಟಿತ್ತು. ಆ್ಯಕ್ಚುಲಿ 2:30 ಆಗಿಬಿಟ್ಟಿತ್ತು.
ಸರಿ ಅಂದ್ಬಿಟ್ಟು ನಾವು ದೇವಸ್ಥಾನ ಟ್ರಿಪ್ ಹಾಕೋಣ ಅಂತ ಎಲ್ಲ ಹೊರಟ್ರು. ಅವರು ಫಸ್ಟು ನಮ್ಮನ್ನ ಅಭಯ ಆಂಜನೇಯ ದೇವಸ್ಥಾನಕ್ಕೆ ಕರ್ಕೊಂಡೋದ್ರು ಸ್ನೇಹಿತರೆ. ಆಂಜನೇಯ ಸ್ವಾಮಿ ಫಸ್ಟ್ ದೇವಸ್ಥಾನ ಮಂತ್ರಾಲಯ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ನಮಗೆ ಸಿಗೋದು. ಸರಿ ಅಂತ ಅಲ್ಲಿಂದ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ, ಸೀದಾ ಹೊಂಟ್ವಿ. ನೆಕ್ಸ್ಟ್ ಹೋಗಿದ್ದು ನಾವು ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಹೋದ್ವಿ. ಅದು ಕೂಡ ತುಂಬ ಚೆನ್ನಾಗಿದೆ, ತೋರಿಸ್ತೀನಿ ನೋಡಿ. ಆದರೆ ಏನಪ್ಪ ಅಂತಂದರೆ ಹೋಗ್ಬೇಕಾದ್ರೆ ನಾವು ನಮ್ಮ ತುಂಗಭದ್ರಾ ನದಿನೇ ದಾಟ್ಕೊಂಡು ಹೋಗ್ಬೇಕು ಸೇತುವೆ ಮೇಲೆ. ಅದು ಕೂಡ ತುಂಬ ಖುಷಿ ಆಯಿತು. ನಾನು ನೋಡಿರಲಿಲ್ಲ, ಇದೇ ಫಸ್ಟ್ ಟೈಮು ನಾನು ನೋಡಿದ್ದು. ಒಂಥರ ಖುಷಿ ನನಗೆ. ಬಿಡಪ್ಪ ಹೆಂಗೋ ಬಂದಿದ್ದು ಕೂಡಲೇ ಸಾರ್ಥಕ, ಚೆನ್ನಾಗಾಯಿತು ಎಲ್ಲ ಅಂದ್ಕೊಂಡು ಖುಷಿ ಆಯ್ತು ನಮಗೆ. ಸರಿ ಅಂತ ಪಂಚಮುಖಿ ಆಂಜನೇಯ ಸ್ವಾಮಿ ನೋಡಿಕೊಂಡು, ಆಮೇಲೆ ಸ್ನೇಹಿತರೆ ಅಲ್ಲಿ ಏನಪ್ಪ ಅಂದರೆ ಸ್ಪೆಷಲ್ಲು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನಮ್ಮ ಹನುಮಂತ ಸ್ವಾಮಿ ಯೂಸ್ ಮಾಡ್ತಿದ್ದಂಥ ಚಪ್ಪಲಿಗಳು ಮತ್ತು ವಿಮಾನ, ಪುಷ್ಪಕ ವಿಮಾನ, ಹಾಸಿಗೆ, ದಿಂಬು ಎಲ್ಲ ಇದ್ದಾವೆ ಸ್ನೇಹಿತರೆ. ತೋರಿಸ್ತೀನಿ ನೋಡಿ ಈಗ ನಿಮಗೆ. ಪುಷ್ಪಕ ವಿಮಾನ ಇದು ಪುಷ್ಪಕ ವಿಮಾನ. ನನಗೆ ಯಾಕೆ ಇದು ಹಿಂಗೆ ಜೋಡಿಸೋರಲ್ಲ ಕಲ್ಲ ಅಂತ ಕೇಳ್ತೀನಿ ಸರ್. ಪುಷ್ಪಕ ವಿಮಾನ ಅಂದರು. ಇದು ಹಾಸಿಗೆ ದಿಂಬು. ಇದು ಪುಷ್ಪಕ ವಿಮಾನ ನೋಡೋಕ್ಕೆ ಸೇಮ್ ಏರೋಪ್ಲೇನೇ ಇದ್ದಂಗೆ ಐತೆ. ನನಗೆ ಶಾಕು, ಏನಿದು ಹಿಂಗೆಲ್ಲ. ಅದಕ್ಕೆ ನನಗೆ ಅನಿಸಿತ್ತು ಹೊರಗಡೆ ಹೋಗ್ಬೇಕು, ನಾವು ತಿಳ್ಕೊಳ್ಳೋದು ತುಂಬ ಐತೆ. ನಾವು ನೋಡಿಲ್ದೇ ಇರೋದು ಬೇಜಾನ್ ಐತೆ. ನಾವೇನು ನೋಡೇ ಇಲ್ಲ ಆ್ಯಕ್ಚುಲಿ. ನಾನು ಇದೇ ಫಸ್ಟು ಮಂತ್ರಾಲಯಕ್ಕೆ ಹೋಗಿರೋದು ಇದೇ ಫಸ್ಟು. ಸರಿ ಅಂತ ಅಲ್ಲಿಂದ ಹೊರಟ್ವಿ ಸ್ನೇಹಿತರೆ. ನೆಕ್ಸ್ಟ್ ಎಲ್ಲಿಗೆ ಹೋದೋ ಅಂತಂದರೆ ನಾವು ಅವರ ಪಕ್ಕ ಶಿಷ್ಯ ಗುರು ರಾಘವೇಂದ್ರ ಸ್ವಾಮೀಜಿಯವರ ಪಕ್ಕ ಶಿಷ್ಯ ಅವರು, ಅಪ್ಪಣ್ಣಾಚಾರ್ಯರು ಅಂತ. ಅವ್ರ ಮನೇಲೇ ಇರ್ತಿದ್ರಂತೆ ರಾಯರು. ಅಲ್ಲೇ ಪೂಜೆ ಮಾಡೋದು, ತಪಸ್ಸು ಮಾಡೋದು, ವಿಶ್ರಾಂತಿ ತಗೊಳ್ಳೋದು ಅವ್ರ ಮನೇಲಿ ಎಲ್ಲನೂ ಮಾಡ್ತಿದ್ರಂತೆ. ಆ ಜಾಗನೂ ಕೂಡ ನಿಮಗೆ ತೋರಿಸ್ತೀನಿ. ಸದ್ಯ ನಮ್ಮ ಪುಣ್ಯಕ್ಕೆ ಇಲ್ಲಿ ಒಳಗಡೆ ಯಾರೂ ವೀಡಿಯೋ ಮಾಡಬೇಡಿ ಅಂತ ಹೇಳಿಲ್ಲ. ಯಾರೂ ಇರಲಿಲ್ಲ. ಅವ್ರು ಒಳಗಡೆ ಟೀಚ್ ಕೊಡ್ತಾ ಇರ್ತಾರೆ ಯಾವ್ದ್ರ ಬಗ್ಗೆ, ಹೆಂಗಾಯಿತು, ಹೆಂಗಿತ್ತು, ಹೆಂಗೆ ಏನು ಮಾಡ್ತಾಯಿದ್ರು ಎಲ್ಲನೂ ಅಂತ. ಸೊ ಇಲ್ಲಿ ವಿಶ್ರಾಂತಿ ತಗೋತಿ ಜಾಗ ಇದೆ. ನಾನು ಪಟ ಅಂತ ವೀಡಿಯೋ ಮಾಡಿಬಿಟ್ಟೆ. ಒಂದು ನಿಮಿಷನೂ ಇಲ್ಲ, ಒಂದು 30-40 ಸೆಕೆಂಡ್ ಅಷ್ಟೇ ವೀಡಿಯೋ ಕವರ್ ಮಾಡಿಬಿಟ್ಟೆ. ಬಟ್ ಒಳಗಡೆ ಇನ್ನೂ ಇದೆ, ಅಲ್ಲಿ ಟೀಚ್ ಕೊಡೋದು ಯಾವ ಥರ ಏನು ಅಂತ. ಅಲ್ಲಿ ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ. ಅವ್ರು ಬಿಟ್ಕೊಂಡೇ ಕೂತಿರ್ತಾರೆ. ನಾನು ಎಲ್ಲಿ ವೀಡಿಯೋ ಮಾಡೋಕ್ಕಾಗುತ್ತೆ, ಯಾಕೆ ಬೇಕು ಅಂತ ಅಲ್ಲಿಂದ ಹೊರಟ್ವಿ. ಅಲ್ಲೇ ಪಕ್ಕದಲ್ಲೇ ಏಕಕಲ್ಲ ಶಿಲೆ ಅಂತ ನಮ್ಮ ರಾಯರನ್ನ ಪೂಜೆ ಮಾಡೋಕ್ಕೆ ಅಂತ ಅಪ್ಪಣ್ಣಾಚಾರ್ಯರು ಒಂದು ಕಲ್ಲಲ್ಲಿ ಬೃಂದಾವನ ಮಾಡಿಸ್ಕೊಂಡಿರೋದು. ಬೃಂದಾವನಕ್ಕೆ ಅವರು ಡೈಲಿ ಪೂಜೆ ಮಾಡ್ತಿದ್ದು, ಸ್ವಲ್ಪ ತಪಸ್ಸು ಮಾಡ್ತಿದ್ರು ಅವ್ರನ್ನ. ಎಲ್ಲ ಇದೆ, ಲಿಂಗ ಇದೆ, ದೇವಸ್ಥಾನ ಎಲ್ಲ ಇದೆ, ಚೆನ್ನಾಗಿದೆ. ಇದು ನೋಡಿ ಏಕಕಲ್ಲ ಶಿಲೆ ತೋರಿಸ್ತೀನಿ ನಿಮಗೆ. ಇದೇನೆ ರಾಘವೇಂದ್ರ ಸ್ವಾಮಿಯವ್ರದ್ದು. ತುಂಬ ಚೆನ್ನಾಗೈತೆ ಸ್ನೇಹಿತರೆ. ಇದನ್ನು ಜಾಗ ತುಂಬ ಅಂದರೆ ತುಂಬ. ನದಿ ಪಕ್ಕನೇ ಇದು ಇರೋದು ದೇವಸ್ಥಾನ. ನಮ್ಮ ತುಂಗಭದ್ರಾ ನದಿಗೂ ಕೂಡ ಇಳಿದ್ವಿ ನಾವು. ಬೆಳಿಗ್ಗೆ ಅಲ್ಲಿ ಸ್ನಾನ ಮಾಡೋಕ್ಕಾಗಿಲ್ಲ, ಅದಕ್ಕೆ ಸಂಜೆ ಬಂದ್ಬಿಟ್ಟು ಇಲ್ಲೇ ಹಿಂಗೆ ನೀರೆಲ್ಲ ತಕ್ಲಿಸ್ಕೊಂಡು ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ಇದೇನಪ್ಪ ಮಠ ಅಂತಂದರೆ ಅದ್ರ ಪಕ್ಕದಲ್ಲೇ ಇರೋದು ರೈಲ್ವೆ ಸ್ಟೇಷನ್ ಪಕ್ಕ. ರೈಲ್ವೆ ಸ್ಟೇಷನಿಂದ 1 ಕಿಲೋಮೀಟ್ರ್ ದೇವಸ್ಥಾನ ಇದೆ. ಇದು ಮಠ, ಅದು ಗುರು ರಾಘವೇಂದ್ರ ಸ್ವಾಮಿಯವ್ರದ್ದೇ. ನಮ್ಮ ಸ್ನೇಹಿತರಿಗೆ ಇಲ್ಲಿ ಪರಿಚಯ ಇದ್ರು ಒಳಗಡೆ ಸ್ವಾಮೀಜಿಗಳು ಅಂದ್ಬಿಟ್ಟು ಹೋದ್ವಿ. ಪೂಜೆ ಎಲ್ಲ ಮುಗೀತು ಚೆನ್ನಾಗಿ. ಕೈ ಮುಕ್ಕೊಂಡು ಬಂದ್ವಿ ಸ್ನೇಹಿತರೆ. 6:30 ಟ್ರೈನ್ ಇತ್ತು ನಮಗೆ. 6:30ಗೆ ಸ್ಟೇಷನ್ಗೆ ಬಂದ್ವಿ. ನಮ್ಮ ದುರದೃಷ್ಟಕ್ಕೆ ಟ್ರೈನು ಡಿಲೇ ಆಗೋಯಿತು, 11 ಗಂಟೆಗೆ ಆಗೋಯಿತು. ಸೊ ಅಲ್ಲೇನು ಮಾಡೋದು ಅಂತ ತಿರ್ಗಾ ವಾಕ್ ಮಾಡಿಕೊಂಡು ರಿಟರ್ನು ನಾವು ಮಠಕ್ಕೆ ಬಂದ್ವಿ. ಅಲ್ಲೇ 1 ಕಿಲೋಮೀಟ್ರು ಟೈಮ್ ಪಾಸ್ ಮಾಡಿದ್ವಿ. ಸ್ವಾಮೀಜಿಗಳು ಮತ್ತೆ ಸಂಜೆ ನಮಗೆ ಒಂದು 11 ಗಂಟೆ ಟ್ರೈನ್ ಇತ್ತಲ್ಲ, ಪಾಪ ಅವರು 8-8:30 ತನಕ ಇದ್ದರು, ಪೂಜೆ ಮಾಡಿದ್ರು ನಮಗೋಸ್ಕರನೇ. ಸರಿ ಅಲ್ಲಿಂದ ಅವರು ಬೇಡ ತೊಂದರೆ ಕೊಡೋದು ಅಂತ ನಾವೆಲ್ಲರೂ ರೈಲ್ವೆ ಸ್ಟೇಷನ್ನೇ ಟೈಮ್ ಪಾಸ್ ಮಾಡೋಣ ಅಂದ್ಕೊಂಡು 9 ಗಂಟೆಗೆ ರಿಟರ್ನ್ ಆಗ್ಬಿಟ್ವಿ ನಾವು. ಅಲ್ಲಿಂದ ತುಂಬ ಹೊತ್ತು ಕಾದು ನಮಗಂತೂ ವೆಯ್ಟ್ ಮಾಡಿ ಸಾಕಾಗೋಯಿತು. ಬಟ್ ಏನಂದರೆ ನಮಗೆ ಟ್ರೈನು ಡಿಲೇ ಆಗಿಲ್ಲ ಅಂದಿದ್ರೆ ನಾವಿಲ್ಲಿ 8-8:30 ಪೂಜೆ ನಮಗೆ ಸಿಗ್ತಾ ಇರಲಿಲ್ಲ. ಸ್ವಾಮೀಜಿಯವ್ರದ್ದು ಅಕ್ಷತೆ ಎಲ್ಲ ಇಸ್ಕೊಂಡು ಪಾಪ ನಮಗೆ ಫಲನೂ ಕೂಡ ಕೊಟ್ಟರು ಅವರು. ಫಲ ಇಸ್ಕೊಂಡೆಲ್ಲ ಬಂದ್ವಿ. 11 ಗಂಟೆಗೆ ಬಂದ ದೇವರು ಅಣ್ಣಂಗೆ ಬರ್ತಿದ್ದಂಗೆ ಕೈ ಮುಗ್ದು, ಅಪ್ಪ ನೀ ಸಲ ಬಾರಪ್ಪ ಬೇಗ ಅಂತ ಬಂದ್ವಿ. ಎಲ್ಲ ಟಿಕೆಟ್ ಎಲ್ಲ ಬುಕ್ ಆಗಿತ್ತು. AC ಕೋಚಲ್ಲೇ ಹೋದ್ವಿ ಒಳಗಡೆ. ಅಲ್ಲಂತೂ ಮಲ್ಕೊಳ್ಳೋಕ್ಕೆ ಆಗಲಿಲ್ಲ ನನಗೆ. ನೈಟು AC ನನ್ನ ಕಾಲ ಹತ್ರನೇ ಫುಲ್ ಟಾಪಲ್ಲಿತ್ತು. ಹೆವಿ ಚಳಿ ಆಗೋಯ್ತು ನನಗೆ. ಸರಿ ಅಂತ ಬಂದ್ವಿ ಸ್ನೇಹಿತರೆ. ಬೆಳಿಗ್ಗೆ 7:30ಗೆ ಟ್ರೈನ್ ಇಳಿದ್ವಿ ನಾವು ಬೆಂಗಳೂರಲ್ಲಿ ಟ್ರೈನ್ ಇಳಿದಕ್ಕೆ ಪಕ್ಕದಲ್ಲಿ ನಮ್ಮದು ಕಾರವಾರ ಎಕ್ಸ್ಪ್ರೆಸ್ ಟ್ರೈನ್ ಇತ್ತು. ಅದನ್ನು ಆನ್ಲೈನಲ್ಲೇ ಟಿಕೆಟ್ ಬುಕ್ ಮಾಡಿಕೊಂಡು ಒಂದು
7:30 8 ಗಂಟೆಗೆ ಏನೋ ಮೋಸ್ಟ್ಲಿ ಇದ್ದಿದ್ದು ಬಂದಿದ್ದು. ಟೈಮಿಂಗ್ಸ್ ಕರೆಕ್ಟಾಗಿ ಗೊತ್ತಿಲ್ಲ. ಸರಿ ಅಂತ ಬಂದ್ವಿ. ಚಂದ್ರಪಟ್ಟಣಕ್ಕೆ ಟಿಕೆಟ್ ತಗೊಂಡ್ವಿ. ಟಿಕೆಟ್ ಬುಕ್ ಮಾಡ್ಕೊಂಡಿದ್ದೆ ಚಂದ್ರಪಟ್ಟಣಕ್ಕೆ. ಅಲ್ಲಿಂದ ಬಂದು ಇಳಿದ್ಬಿಟ್ಟು ಸೀದಾ ನಮ್ಮ ಬಸ್ ಹತ್ಕೊಂಡು ನಮ್ಮ ಅಶ್ವಮೇಧ ಬಸ್ ಹತ್ಕೊಂಡು ಸೀದಾ ಕೇರ್ಪೇಟೆ ಬಂದು ತಲುಪಿದ್ವಿ. ಇಷ್ಟೇ ಸ್ನೇಹಿತರೆ ವಿಡಿಯೋ. ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಕೊಡಿ. ನಮ್ಮ ಪೇಜ್ನ ಫಾಲೋ ಮಾಡಿ. ಥ್ಯಾಂಕ್ ಯು.